ಇವಳು ಚಾಕ್ಲೇಟ್ ಅಂತಲೇ ಕೊಡು, ಅದಕ್ಕೆ ಚಾಕ್ಲೇಟ್ ಇಸ್ಕೊಂಡೆ. ದೂರಣ ಎಲ್ಲಿಗೂರು ಇವನು ಓವರ್ಟೇಕ್ ಮಾಡೋದು. ಪೊಲೀಸಲ್ಲಿ ಹೆವಿ ರೋದನೆ ಆಗ್ಬಿಟ್ಟೈತೆ. ಸುಮ್ಮನೆ ಹಾಕ್ಕೊಂಡು ಹೋಗ್ತಿರ್ಗ ಲಾಕ್ ಆದರೆ ಮುಗಿದ ಕತೆ. ಅದಕ್ಕೆ ಬೇಡ ಅಂತೇಳ್ಬಿಟ್ಟು ತೆಗ್ಸ್ಬಿಟ್ಟೆ ಅದು. ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವು RCಯಲ್ಲಿ ಬೆಂಗಳೂರು ಹೊಟ್ಟಿದ್ದೀವಿ. ಅಂದರೆ ಸ್ವಲ್ಪ ಕೆಲಸ ಐತೆ. ಏನು ಕೆಲಸ ಅಂತ ಹೇಳ್ತೀನಿ. ಹಿಂಗೆ ಹುಡುಗಿನ ಮೀಟ್ ಆಗಿ ಹೋಗ್ತಾ ಇದ್ದೀನಿ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಬಟ್ ಅದೆಲ್ಲ ಸುಮ್ಮನೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಐತೆ ಏನಂತ ಹೇಳ್ತೀನಿ. ಆದಮೇಲೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಯಾವ್ದು ಕುರಿತು ವೈರು ಇವತ್ತು ಫುಲ್ RCದಲ್ಲಿರುತ್ತೆ ವಿಡಿಯೋ ನಮ್ಮದು. ಫುಲ್ ಟ್ಯಾಂಕ್ ಆಲ್ಮೋಸ್ಟ್ ಆಯಿತು. 850 870 ಆಯಿತು. ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಏನು ಅಂತ. ಆಲ್ಮೋಸ್ಟ್ 150 ಕಿಲೋಮೀಟ್ರ್ ಐತೆ ಬೆಂಗಳೂರು. ಇವಾಗ ಟೈಮ್ ಬಂದ್ಬಿಟ್ಟು ಆಯ್ತು ಆಲ್ಮೋಸ್ಟ್ ಎಷ್ಟು 8:20 10:30 ಒಳಗಡೆ ನಾನು ಇರಬೇಕಲ್ಲಿ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ ಅಂತನಾ ಚೆಕ್ ಮಾಡ್ತವ್ರೆ. ಇದರಲ್ಲಿ ಗೇರ್ ಉಲ್ಟಾಗ್ಬಿಟ್ಟವನೆ ಗುರು. ಅದೇ ಸ್ವಲ್ಪ ಎಲ್ಲ ಮುಂದೆಗೆ ಆಗ್ಬಿಟ್ಟವನೆ. ಟ್ರಿಪ್ಪು ಸ್ವಿಚ್ ಕೇಬಲ್ ಪ್ರಾಬ್ಲಮ್ ಐತೆ ಅಂದ. ಟಾಪ್ ಸ್ಪೀಡೆಲ್ಲ ಚೆಕ್ ಮಾಡೋಕ್ಕಾಗಲ್ಲ ಅಂತ. ಆಲ್ಮೋಸ್ಟ್ ಸ್ಪೀಡೆಲ್ಲ ಬಂದ್ಬಿಟ್ಟು 100 ಇರುತ್ತೆ. 100 ಮೇಲೇ ಇರುತ್ತೆ ಅಂದ್ಕೊಳ್ಳಿ. 100ಗಿಂತ ಕಮ್ಮಿ ಇರೋಲ್ಲ. ಓಡಿಸೋಕ್ಕಿಂತ ಮುಂಚೆ ಅನಿಸುತ್ತೆ ನಿಧಾನಾಗಿ ಓಡಿಸೋಣ ಅಂತ. ಬಟ್ ಓಡಿಸ್ತಾ ಇರಬೇಕಾದ್ರೆ ಅನಿಸಲ್ಲ ನೀನು ನಿಧಾನಾಗಿ ಹೋಗ್ಬೇಕು ಅಂತ. ಚೆಚ್ಚಬೇಕು ಅನಿಸುತ್ತೆ. ಬಟ್ ಹೈವೇದಲ್ಲಿ ಓಕೆ. ಈ ರೋಡಲ್ಲೆಲ್ಲ ಓಡಿಸ್ಬಿಟ್ರೆ ಮುಗೀತು ನಮ್ಮ ಕತೆ. ನಿಧಾನಾಗಿ ಹೊಡೆದ್ರೆ ಇನ್ನೊಂದೇನೆಂದರೆ ಅದೇ ನೋಡಿ ಕೇಳ್ದನಲ್ಲ, ಗೇರಿಂಗ್ ಸ್ವಲ್ಪ ನನಗೆ ಮಿಸ್ಟೇಕ್ ಆಗ್ತೈತೆ. ಯಾಕಂದರೆ ಎಲ್ಲ ಕೆಳಗೆ ಇಕ್ಕವನೆ, ಅಪ್ಪಿಗೆ ನ್ಯೂಟ್ರಲ್ಲು. ಬಟ್ ಯಾಕ್ರ ಎಕ್ಸಾಸ್ಟ್ ಇತ್ತು, ನಾನೇ ಕಿತ್ತಾಕ್ ಬಂದು ಹೇಳ್ದೆ. ಸುಮ್ಮನೆ ಏನಕ್ಕಪ್ಪ ಪೊಲೀಸಲ್ಲಿ ಹೆವಿ ರೋದನೆ ಆಗ್ಬಿಟ್ಟೈತೆ, ಸುಮ್ಮನೆ ಹಾಕ್ಕೊಂಡು ಹೋಗ್ತಿರ್ಗ ಲಾಕ್ ಆದರೆ ಮುಗಿದ ಕತೆ. ಅದಕ್ಕೆ ಬೇಡ ಅಂತೇಳ್ಬಿಟ್ಟು ತೆಗ್ಸ್ಬಿಟ್ಟೆ ಅದು ಬೇರೆ ಒರಿಜಿನಲ್ ಗುರೋದು. ಪೊಲೀಸ್ ಬೇರೆ ಮುಂದೆನೇ ಹೋಗ್ತಾವನೆ ಒರಿಜಿನಲ್ಲು. ಅದಕ್ಕೆ ಬೇಡ ಅಂತೇಳ್ಬಿಟ್ಟು ತೆಗ್ಸ್ಬಿಟ್ಟು ಇವಾಗ ನಾರ್ಮಲ್ಲು ಹಾಕ್ಕೊಂಡಿದ್ದೀನಿ. ಸ್ಟಾಕೆ ಮಾಡಿಸಿದ್ದೀನಿ. ಅಂದರೆ ಅದರಲ್ಲೂ DB ಕಿಲ್ಲರ್ ಕಟ್ ಮಾಡಿದ್ದೀನಲ್ಲ, ಸೌಂಡ್ ಜಾಸ್ತಿ ಬರುತ್ತೆ ಬೀಟು. ಅಂದರೆ ನಾರ್ಮಲಲ್ಲೇನು ಅಷ್ಟೇನು ಸೌಂಡ್ ಬರೋಲ್ಲ. ನಾವು ರೇವ್ ಮಾಡ್ತೀವಲ್ವ ಆವಾಗ ಸ್ವಲ್ಪ ಬೀಟ್ ಬರುತ್ತೆ. ಈ ರೋಡೆಲ್ಲ ದಾಟ್ಕೊಂಡು ಹೋದರೆ ನಮ್ಗೆ ಹೈವೇನೇ ಸಿಗೋದು. ಈ ರೋಡೆಲ್ಲ ಹೋಗ್ಬೇಕು ಫಸ್ಟು. ಎಲ್ಲಿಗೂರು ಇವನು ಓವರ್ಟೇಕ್ ಮಾಡೋದು. ಅಯ್ಯೋ ಎಲ್ಲಿ ಹೋಗ್ತಾ ಇರೋದು ಇವರು? ಅಲ್ಲಿ ನೋಡಿ, ಇಲ್ಲಿ ಹೋಗ್ತಾವನೆ, ಅವ್ನು ಆ ಕಡೆ ಬರ್ತಾವನೆ. ಯಾರಿಗೂ ಇವರು? ಅಯ್ಯೋ ಸೌಂಡ್ ನೋಡಿ ಪಟ್ಟಂತ ಬರುತ್ತೆ. ಈಸಿಲಿ ಹೋಗುತ್ತೆ ಇವರು, ಗೊತ್ತಾಗೋದೇ ಇಲ್ಲ ಹೋಗೋ ಸ್ಪೀಡು. RC 390 ಹೆಂಗೆ ಹೋಗುತ್ತೆ ಏನಂತ ಇವಾಗ ಫೀಲ್ ಮಾಡಬೇಕು. ಇದರದು ಸೌಂಡು ಮತ್ತು ಸ್ಪೀಡು. ಅದೇನೋ ಕ್ಲಚ್ ಹೇಳ್ದಲ್ಲ ಅದು ನೋಡಬೇಕು. ಮತ್ತು ಟೈರ್ ಹೇಳ್ದಲ್ಲ ನಿಮಗೆ. ಇಲ್ಲಿ ನೋಡಿ ಟೈರು ಎಲ್ಲಿಗೂ ಇದು ಕಾಣಿಸುತ್ತಾ? ಇದು ನೋಡಿ, ಇದೆಷ್ಟು ಸೌದೋಗ್ಬಿಟ್ಟೈತೆ, ಇದೆಷ್ಟೈತೆ ಅಂತ ಹಿಂದೆ ನೋಡಿಸ್ತೀನಿ ಬನ್ನಿ. ನಿಮಗೆ ಹಿಂದೆ ಗೊತ್ತಾಗುತ್ತೆ ಈಸಿಯಾಗಿ. ಇಲ್ಲಿ ನೋಡಿ ಎಷ್ಟೈತೆ ಇದು. ಇಲ್ಲಿ ನೋಡಿ ಜಾಸ್ತಿ ಸೌದೋಗ್ಬಿಟ್ಟೈತೆ. ಇಲ್ಲಿ ಈ ಕಡೆ ರೈಟ್ ಸೈಡು, ಲೆಫ್ಟ್ ಸೈಡು ಕಮ್ಮಿ. ಅದೇ ಅದು ಅಲೈನ್ಮೆಂಟ್ ಏನೋ ಚೆಕ್ ಮಾಡಿಸ್ಬೇಕು. ಹಂಗೆ ಫ್ರೀ ಇದ್ದರೆ ಚೆಕ್ ಮಾಡಿಸ್ತೀನಿ ಇವತ್ತು. ಇವಾಗ ಇದನ್ನು ಸ್ಪೀಡು ಇವಾಗ ನೋಡೋಣ ಹೆಂಗೆ ಹೋಗುತ್ತೆ ಏನು ಅಂತ. ಇದು ಮಜಾ ಇವಾಗ ಬರುತ್ತೆ ಗುರು ಹೈವೇದಲ್ಲಿ. ಇನ್ನಿಷ್ಟೇ. ಅದು ಸ್ವಲ್ಪ ಸ್ಟೋರೇಜು ಕ್ಲೀನ್ ಮಾಡಿದೆ.
ಮಸ್ತಾಗೈತೆ ಗುರು. ಟೈರು ಗ್ರಿಪ್ಪು ಮಸ್ತಾಗಿ ಸಿಗತ್ತೆ. ನಾರ್ಮಲ್ ಮಣ್ ರೋಡಲ್ಲಿ ಟೈರ್ ಹೋದ್ರೆ ಹಂಗೆ ಸ್ಪಿನ್ ಆಗುತ್ತೆ. ಈ ರೋಡಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್. ಲಾರಿ ಫುಲ್ ಬ್ಲಾಕ್ ಮಾಡ್ತವ್ರೆ. ಈ ಆಟೋದವ್ರು ನೋಡಿ ಒಂದು ಸೈಡ್ಗೆ ಹೋಗ್ಬೇಕು, ನನ್ನ ಮಕ್ಕಳು ಸೆಂಟರ್ಗೆ ಹೋಗ್ಬಿಡ್ತಾರೆ. ಸ್ಟೇಬಿಲಿಟಿ ಐತೆ, ಶೇಕ್ ಆಗಲ್ಲ ಹ್ಯಾಂಡ್ಲು, ಸ್ಟೆಬಿಲಿಟಿ ಐತೆ ಕರೆಕ್ಟಾಗಿ. ಬಿಟ್ಟರೆ ಕೆಲವೊಂದು ಶೇಕ್ ಆಗುತ್ತೆ, ಆ ಥರ ಏನಿಲ್ಲ. ದೂರನಾ ಮಸ್ತಾಗಿತ್ತು. ಬಟ್ ಅಂದರೆ ಗ್ಯಾಪಲ್ಲಿ ತೂರ್ಸೋದಕ್ಕೆ ಸ್ವಲ್ಪ ಭಯ ಆಗತ್ತೆ. ನನ್ನ ಮಕ್ಳು ಆ ಕಡೆ ಈ ಕಡೆ ತಿರ್ಸ್ಬಿಟ್ರೆ ಮುಗೀತು. ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಚಚ್ಕೊತೀವಿ. ಕಾನ್ಫಿಡೆನ್ಸ್ ಇರಬೇಕು ಹೋಗ್ತೀವಿ ಅಂತ, ಅವಾಗೇ ದೂರಕ್ಕಾಗೋದು. ಯಾವುದೇ ಆಗಲಿ ಅರ್ಮನ್ಸಿಂದ ಮಾಡಬಾರ್ದು. ಮಾಡಬೇಕು ಅಂತಿದ್ರೆ ಮಾಡಿಬಿಡ್ಬೇಕಷ್ಟೇ, ಕರೆಕ್ಟಾಗಿ ತಪ್ಪು. ಅವಾಗೇ ಒಂದು ನೆಮ್ಮದಿ. ಇಲ್ಲಂದಿದ್ರೆ ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ಮಾಡಿದರೆ ಚೆನ್ನಾಗಿರ್ತಾಯಿತ್ತು, ಮಾಡೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು. ಅದಕ್ಕೆ ಆ ಚಾನ್ಸ್ ಬಂದಾಗ ಯೂಸ್ ಮಾಡ್ಕೋಬೇಕು. ಸಾರಿ 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 ಇನ್ನೊಂದು ಗ್ಯಾಪು, 2 ಗ್ಯಾಪ್ ಕವರ್ ಆಯಿತು. ಟಾಪ್ ಸ್ಪೀಡು ಕಮ್ಮಿ ಆಗ್ತಿರೋದು ಇವಾಗ ಅರ್ಥ ಆಯ್ತು ನನಗೆ. ಇವಾಗ ತಲೆ ಹೊಡಿತೈತೆ. ಯಾಕಂದರೆ ಇದು ಕ್ಲಿಚ್ ಐತಲ್ವಾ, ಅದು ರೇವಿಂಗ್ ಇರುತ್ತೆ ಜಾಸ್ತಿ ಸ್ವಲ್ಪ. ಅಂದರೆ ಟಾಪ್ ಸ್ಪೀಡ್ ಹೊಡಿಬೇಕಾದ್ರೆ ರೇವ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕೆ ಟಾಪ್ ಸ್ಪೀಡು ಅಷ್ಟು ಹೋಗ್ತಾ ಇಲ್ಲ. ಈ ಕ್ಲಿಚ್ ಕೇಬಲ್ ಒಂದು ಚೇಂಜ್ ಮಾಡಿಬಿಟ್ರೆ ಹೋಗುತ್ತೆ. ಇದು ಕ್ಲಿಚ್ ಕೇಬಲ್ ಏನೋ ಪ್ರಾಬ್ಲಮ್ ಐತೆ ಅಂತ ಹೇಳ್ರಿ. ಇವಾಗ ಅರ್ಥ ಆಯ್ತು ನನಗೆ. ಇವಾಗ ಫ್ಲಶ್ ಆಗ್ತೈತೆ, ಸ್ಪೀಡ್ ಹೋಗಲ್ಲ ಅಂತ ಹೇಳಿದ್ದೆ ನನಗೆ. ಬರಬೇಕಾದ್ರೆ ಇದು ಚೇಂಜ್ ಮಾಡಿಸ್ತೀನಿ. ಚೇಂಜ್ ಮಾಡಿಸಿ ನೋಡೋಣ ಚೇಂಜ್ ಮಾಡಿಸಿ ಎಷ್ಟೋಗುತ್ತೆ ನಾನು ನೋಡೋಣ. ಕಾಂಪಿಟೇಷನ್ ಯಾರಾದರೂ ಇರಬೇಕಾಗಿತ್ತು, ಚೆನ್ನಾಗಿರ್ತಾಯಿತ್ತು. ಮಸ್ತಾಗಿ ಬರೋಕ್ಕಲ್ಲ. ಆಲ್ಮೋಸ್ಟ್ 35 ಕಿಲೋಮೀಟ್ರ್ ಬಂದಿದ್ದೀನಿ. 35 ಕಿಲೋಮೀಟ್ರ್ ಬಂದಂಗೆ ಅನ್ನಿಸ್ತಾ ಇಲ್ಲ ಗುರು. ಓಡಿಸ್ತಾ ಇದ್ರೆ ಆ ಥರ ಐತೆ. ನಲ್ಲಿ ಲಾಸ್ಟಿಗೆ ಬಟ್ಟೆನೇ ಕೊಟ್ಟಿಲ್ಲ ಗುರು ನನ್ನ ಮಗವನು. ನಾನು ಹೋಗಿಲ್ಲ, ಅವನು ಕೊಟ್ಟೂ ಇಲ್ಲ. ಅಲ್ಲೇ ಇರೋದು ಹಿಂದೆ ಅವ್ನು ಕೊಟ್ಟೇ ಇಲ್ಲ. ಲಾಸ್ಟಿಗೆ ಫೋನ್ ಮಾಡ್ತೀನಿ ಅಂತ ಅವನು ಫೋನು ಎಲ್ಲ ಏನೂ ಇಲ್ಲ. ನನ್ನ ಮಗ ಎಷ್ಟು 350 ರೂಪಾಯಿ ನಾವು ಇಸ್ಕೊಂಡಿದ್ದು ನಾನು. ಹೋಯ್ತು. ಕಿಲೋಮೀಟ್ರ್ ಬಂದಿದ್ದೀನಪ್ಪ, ಬಂದಂಗೆ ಗೊತ್ತಾಗಿಲ್ಲ. ಒಂಥರ ಮಸ್ತಾಗೈತೆ. ಇವನು ಯಾವನು ಗುರು ಇವನು ನೋಡಿದ್ರ ನನ್ನ ಮಕ್ಕಳು ಅಷ್ಟೇ. ಅದಕ್ಕೆ ಹೇಳಿದ್ದು ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಯಾವ ಕಡೆಯಿಂದ ಯಾವ ದೂರ್ತಾನಂತ ಗೊತ್ತಿಲ್ಲ. ಒಟ್ಟಲ್ಲಿ ದೂರ್ತಾನೆ ಅಷ್ಟೇ, ಅದಂತೂ ಪಕ್ಕ. ಇವಳು ಚಾಕ್ಲೇಟು ಅಂತಲೇ ಕೊಡು, ಅದಕ್ಕೆ ಚಾಕ್ಲೇಟ್ ಇಸ್ಕೊಂಡೆ. ನನಗೆ ಚಾಕ್ಲೇಟ್ ಅಂದ್ರೆ ಅಷ್ಟೇನು ಇಷ್ಟ ಇರಲ್ಲ. ಅವಳು ಚಾಕ್ಲೇಟ್ ಬೇಕು ಅಂದ್ಲು, ಅದಕ್ಕೆ ಈಸ್ಕೊಂಡೆ. ಇನ್ನು ಅವಳಿಗೆ ಕೊಡಬೇಕು.